Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು CSAT 2025 ಯಾವ ತರ ಇತ್ತು ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು ಒಂದು ಪೇಪರ್ ದೊಂದು ಅನಲೈಸಿಸ್ ನ ಮಾಡೋನು. ಆಲ್ರೆಡಿ ನಾನು GS ಪೇಪರ್ 1 ಬಗ್ಗೆ ಒಂದು ವಿಡಿಯೋ ಮಾಡೇನಿ. ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಯಾವ ತರ ಪೇಪರ್ ಇತ್ತು, ಲಾಸ್ಟ್ ಇಯರ್ ಎಷ್ಟು ಕ್ವಶನ್ಸ್ ಬಂದಿದ್ದು, ಈ ತರ ಪ್ರತಿಯೊಂದನ್ನು ಪ್ರಿವಿಯಸ್ ವಿಡಿಯೋ ಒಳಗ ಅಪ್ಲೋಡ್ ಮಾಡೇನಿ. ಸೊ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ರಿ. ಸೊ ಈಗ ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗ ನಾವು CSAT ಬಗ್ಗೆ ಮಾತಾಡೋಣ. CSAT ಅದಾಗೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಬೇರೆ ಬೇರೆ ಮಾಧ್ಯಮ ವಿದ್ಯಾರ್ಥಿಗಳಿಗೆ CSAT ಒಂಥರ ಕಬ್ಬಿಣದ ಕಡಲೆ ಇದ್ದಂಗನ ಆಗೈತಿ. ಸೊ ಅರೌಂಡ್ 67 ಮಾರ್ಕ್ಸ್ ತಗೊಳೋದೈತಿ. ಬಟ್ ಸ್ಟಿಲ್ ಇದೊಂಥರ ಡಿಫಿಕಲ್ಟ್ ಆಗ್ಬಿಟ್ಟದ. ಅದ್ರಾಗ ವರ್ಷದಿಂದ ವರ್ಷಕ್ಕ ಇನ್ನೂ ಜಾಸ್ತಿ ಡಿಫಿಕಲ್ಟ್ ಆಗೈತಿ. ಸೊ ಹಿಂಗಾಗಿ ಯಾವ ತರ ಇತ್ತು ಒಂದು CSAT ಪೇಪರ್ ಅನ್ನು ನೋಡುದಾತಂದ್ರ ಆಪ್ಟಿಟ್ಯೂಡ್. ಸೊ ಮೇನ್ ಎಲ್ಲರಿಗೂ ಕಷ್ಟ ಆಗೋ ಒಂದ್ ಪಾರ್ಟ್ ಯಾವ್ದಪ್ಪ ಅಂತಂದ್ರ ಆಪ್ಟಿಟ್ಯೂಡ್. ಯಾಕಂದ್ರೆ ಬಹಳ ಜನರದ್ದು ಮ್ಯಾಥ್ಸ್ ಅಷ್ಟ ಖಾಸ್ ಇರಂಗಿಲ್ಲ. ಈಗ BE ಮಾಡಿದವ್ರಾಗಿರ್ಬೋದು, ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಮಾಡ್ಕೋತಾರ. ಬಟ್ ಬೇರೆ ಮಾಧ್ಯಮ ಆಗಿರ್ಬೋದು ಅಥವಾ ಬೇರೆ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಿಗೆ ಸಮ್ವೇರ್ ಮ್ಯಾಥ್ಸ್ ಸ್ವಲ್ಪ ಟಫ್ ಆಗ್ತೈತಿ. ಅದ್ರಾಗೂ ಈ ಸಲನು ಅಷ್ಟ ಲಾಸ್ಟ್ ಟೈಮ್ ತರ ನಂಬರ್ ಸಿಸ್ಟಮ್ಸ್ 25+ ಕ್ವಶನ್ಸ್ ಬಂದಿದ್ದು. ಕಾನ್ಸೆಪ್ಟ್ ಕ್ಲಿಯರ್ ಇದ್ರ ಅಷ್ಟನ ಒಂದು ಕ್ವಶನ್ಸ್ ನ ನೀವು ಸಾಲ್ವ್ ಮಾಡಬಹುದಾಗಿತ್ತು. ಯಾವ್ದೇ ರೀತಿ ಟ್ರಿಕ್ಸ್ ಆಗಿರ್ಬೋದು, ಗೆಸ್ ವರ್ಕ್ ಏನು ವರ್ಕ್ ಆಗಿರ್ಲಿಲ್ಲ ನಂಬರ್ ಸಿಸ್ಟಮ್ ಒಳಗ. ಏನಿದೆ ಯಾವ ತರ ಇತ್ತು ಒಂದು ಆಪ್ಟಿಟ್ಯೂಡ್ ಅಂತ ಹೇಳೋದಾತಂದ್ರೆ ಡಿಫಿಕಲ್ಟ್ ಇತ್ತು. ಲಾಸ್ಟ್ ಇಯರ್ ತರನ ಡಿಫಿಕಲ್ಟ್ ಇತ್ತು. ನಂಬರ್ ಸಿಸ್ಟಮ್ ಇಂದ ಜಾಸ್ತಿ ಕ್ವಶನ್ಸ್ ಬಂದಿದ್ದು. ಸೊ ನಂಬರ್ ಗಳ ಜೊತೆ ಯಾರು ಆಟ ಆಡಕ್ ಬಲ್ಲರಲ್ಲ ಅವರು ಡೆಫಿನೆಟ್ಲಿ ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟಿರ್ತದ. ಆರಾಮ ಜಸ್ಟ್ ಆಪ್ಟಿಟ್ಯೂಡ್ ಒಂದ್ರ ಮೇಲನ ಅವ್ರದ್ದೊಂದು ಪೇಪರ್ ಕ್ಲಿಯರ್ ಆಗಿರ್ತೈತೆ ಅಂತ ಹೇಳ್ಬೋದು. ಇನ್ನ ರೀಸನಿಂಗ್ ಆಸ್ ಯೂಶುವಲ್ 15+ ಕ್ವಶನ್ಸ್ ಬಂದಿದ್ದು ಅಂಡ್ ಡ್ಯೂರೇಬಲ್ ಇದ್ದು, ಮಾಡಬಹುದು. ತೀರಾ ಏನು ಡಿಫಿಕಲ್ಟ್ ಇರ್ಲಿಲ್ಲ, ಈಸಿ ಟು ಮಾಡರೇಟ್ ಇತ್ತು ರೀಸನಿಂಗ್. ಸೊ 15+ ಕ್ವಶನ್ಸ್ ಬಂದಿದ್ದು. ಆಸ್ ಯೂಶುವಲ್ ರೀಸನಿಂಗ್ ನ ನೀವು ಆರಾಮಾಗಿ ಡ್ಯೂರೇಬಲ್ ಇತ್ತು, ಮಾಡಬಹುದು ಸಾಲ್ವ್ ಒಂಚೂರು ಪ್ರಾಕ್ಟೀಸ್ ಇಂದ. ಆ ತರ ಇತ್ತು. ದೆನ್ ಇಂಗ್ಲಿಷ್ ಕಾಂಪ್ರಹೆನ್ಷನ್ 29 ಕ್ವಶನ್ಸ್. ಆಲ್ಮೋಸ್ಟ್ ಎವ್ರಿ ಇಯರ್ ಅನ್ನು ಅಷ್ಟ 25+ ಕ್ವಶನ್ಸ್ ಅಂತೂ ಬಂದಿರ್ತಾವ. 29, 30 ಈ ತರ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಇಂದ ಬಂದಿರ್ತಾವು. ಸೊ ಹೆಂಗಿತ್ತು ಅಂತಂದ್ರ ಲೆಂಗ್ದಿ ಇತ್ತು, ಜಾಸ್ತಿ ಬಹಳ ಇತ್ತು. ಸೊ ಈ ಒಂದು ರೀಡಿಂಗ್ ಕಾಂಪ್ರಹೆನ್ಷನ್ ಲೆಂಗ್ದಿ ಇತ್ತು. ಪ್ಲಸ್ ಇಂಗ್ಲಿಷ್ ಸ್ವಲ್ಪ ಕಷ್ಟ ಅನ್ನೋರ್ಗೆ ಈ ಒಂದು ಸೆಕ್ಷನ್ ಕಷ್ಟ ಆಗಿರ್ತೈತಿ. ಅದರ್ವೈಸ್ ಈ ಒಂದು CSAT ನ ಯಾವ ತರ ಪ್ಲಾನ್ ಮಾಡ್ಕೊಂಡಿರ್ಬೇಕಂತಂದ್ರ ಅಟ್ ಲೀಸ್ಟ್ ಒಂದು ಸೆಕ್ಟರ್ ಒಳಗ ನೀವು ಪರ್ಫೆಕ್ಟ್ ಇರ್ಬೇಕು. ಒಂದು ಆಪ್ಟಿಟ್ಯೂಡ್ ರೀಸನಿಂಗ್ ಅರ ಸ್ಟ್ರಾಂಗ್ ಇರ್ಬೇಕು, ಇಲ್ಲ ರೀಸನಿಂಗ್ ಪ್ಲಸ್ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಅರ ಸ್ಟ್ರಾಂಗ್ ಇರ್ಬೇಕು, ಇಲ್ಲ ಪೂರ್ತಿ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಪೂರಾ 100% ಇದ್ದು ಪ್ಲಸ್ ಅದ್ರ ಜೊತೆ ಚೂರ್ ರೀಸನಿಂಗ್ ಮಾಡ್ಕೊಂಡ್ರು ನೀವು ನಡೀತದ. ಯಾವಾಗ ನಿಮಗ ಒಂದ್ ಆಪ್ಟಿಟ್ಯೂಡ್ ಮ್ಯಾಥ್ಸ್ ಒಟ್ಟ ಆಗೇ ಬರಂಗಿಲ್ಲ ಅಥವಾ ನನಗ್ ರೀಸನಿಂಗ್ ಆಗೇ ಬರಂಗಿಲ್ಲ ಅನ್ನೋರು ಅಟ್ಲೀಸ್ಟ್ ಈ ತರ ನೀವು ಮಾಡ್ಕೊಂಡ್ರ ನಿಮ್ಮ ಒಂದು CSAT ಕ್ಲಿಯರ್ ಆಗಿರ್ತೈತಿ. ಸೊ ನಿಮ್ಮ ಒಂದು CSAT ಪರೀಕ್ಷೆ ಯಾವ ತರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.